ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಮಹತ್ವದ ಪ್ರವಾದನೆಗಳು ಪುಟ 379. ಮುಂದಿನ ಶೀರ್ಷಿಕೆ 18ನೇ ಶತಮಾನಗಳ ಚರಿತ್ರೆಯ ಸಂಕ್ಷಿಪ್ತ ಮುನ್ನೋಟ. ಮತ್ತಾಯ 24:6-13, ಮಾರ್ಕ 13:7-13, ಲೂಕ 21:9-19. ಇದಲ್ಲದೆ ಯುದ್ಧಗಳಾಗುವುದನ್ನು, ಅಂದರೆ ಬೆದರಿಕೆಗಳು ಮತ್ತು ಒಳಸಂಚುಗಳು, ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವೂ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಮತ್ತಾಯ 24:6-8. ಹೀಗೆ ನಮ್ಮ ಕರ್ತನು ಐಹಿಕ ಚರಿತ್ರೆಯ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿದನು ಮತ್ತು ತನ್ನ ಶಿಷ್ಯರಿಗೆ ತನ್ನ ಎರಡನೆಯ ಬರೋಣ ಮತ್ತು ಮಹೋನ್ನತ ರಾಜ್ಯವು ಶೀಘ್ರವಾಗಿ ಬರುವುದು ಎಂದು ಎದುರು ನೋಡಬಾರದೆಂದು ಬೋಧಿಸಿದನು. ಮತ್ತು ಎಷ್ಟು ನಿಖರವಾಗಿ, ಖಂಡಿತವಾಗಿ ಪ್ರಪಂಚದ ಚರಿತ್ರೆಯು ನ್ಯಾಯಸಮ್ಮತವಾಗಿದೆ. ಯುದ್ಧಗಳ ಪರಿಗಣನೆ, ಒಳಸಂಚುಗಳು, ಬರಗಾಲ ಮತ್ತು ಪಿಡುಗುಗಳು ಬೇರೆ ಕೆಲವು. ನಮ್ಮ ಕರ್ತನು ಸತ್ಯ ಸಭೆಯ ಚರಿತ್ರೆಯನ್ನು ಬೇರ್ಪಡಿಸಿ ಮತ್ತು ಸಮಾನವಾದ ಸಂಕ್ಷಿಪ್ತತೆಯೊಂದಿಗೆ ಹೇಳುತ್ತಾನೆ. ಆಗ ಅದೇ ಕಾಲದಲ್ಲಿ, ಅಂದರೆ ಸುವಾರ್ತ ಯುಗದಲ್ಲಿ, ನಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು, ಅಂದರೆ ಜನರು, ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಕೊಡುವರು. ಅಂದರೆ ಅದೇ ಕಾಲದಲ್ಲಿ ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು, ಅಂದರೆ ಬೋಧಕರು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಮತ್ತಾಯ 24:9-13. ಇತಿಹಾಸದ ಬೆಳಕಿನಲ್ಲಿ ದೇವರ ಸತ್ಯ ಸಭೆಯ ಕಾರ್ಯವಿಧಾನವನ್ನು ಕೆಲವೇ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ? ಖಂಡಿತವಾಗಿ ಇಲ್ಲ. ಹೋಲಿಕೆಯು ಕರಾರುವಕ್ಕಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. 2 ತಿಮೋಥಿ 3:12 ಎಂದು ಅಪೊಸ್ತಲನು ಘೋಷಿಸುತ್ತಾನೆ. ಮತ್ತು ಯಾರೆಲ್ಲ ಇದರಲ್ಲಿ ಪಾಲು ತೆಗೆದುಕೊಂಡಿಲ್ಲವೋ ದೇವರೊಡನೆ ಮಗನ ಸಂಬಂಧವನ್ನು ಸಂದೇಹಿಸುವಂತಾಗಿದೆ. ಇಬ್ರಿಯ 12:8. ಅದರಂತೆಯೇ ಸಭೆ ಪೂರ್ತಿಯಾಗಿ ಇಷ್ಮಾಯೇಲನ ಮತ್ತು ಏಸಾವನ ವರ್ಗದವರಿಂದ ಬಾಧಿತರಾಗಲಿಲ್ಲ ಎಂದಾದರೆ ಅದರಲ್ಲಿ ಲೌಕಿಕ ಆತ್ಮವು ಹೆಚ್ಚಾಗಿದ್ದು, ಅಥವಾ ಕರ್ತನಿಗೆ ಮತ್ತು ಆತನ ಸತ್ಯಕ್ಕೆ ಅಷ್ಟು ತಣ್ಣಗಿನ ಪ್ರೀತಿ ಇತ್ತು, ಈ ದೆಸೆಯಿಂದಾಗಿ ಬಾಧೆಗೊಳಪಡಲು ಯೋಗ್ಯರಲ್ಲ. ಆದರೆ ಈ ಅಳತೆಗೋಲಿನಿಂದಲೇ ಮತ್ತು ನಮ್ಮ ಕರ್ತನ ಪ್ರವಾದನೆಗನುಸಾರವಾಗಿ ಕೆಲವರು ಸುವಾರ್ತ ಯುಗದುದ್ದಕ್ಕೂ ಮರಣ ಪರ್ಯಂತರ ನಂಬಿಗಸ್ತರಾಗಿದ್ದಾರೆ, ಅಂದರೆ ಚಿಕ್ಕ ಹಿಂಡು. ಮುಂದಿನ ಶೀರ್ಷಿಕೆ ಸುವಾರ್ತೆಯು ಸರ್ವಲೋಕದಲ್ಲಿ ಸಾಕ್ಷಿಗಾಗಿ ಸಾರಲಾಗುವುದು. ಮತ್ತಾಯ 24:14, ಮಾರ್ಕ 13:10. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಇಲ್ಲಿಯೂ ಸಹ ನಮ್ಮ ಕರ್ತನು ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಅಂತ್ಯಕಾಲವು ಅವರು ಊಹಿಸುವುದಕ್ಕಿಂತಲೂ ಬಹಳ ಮುಂದಿದೆ ಎಂದು ತೋರಿಸಿದನು. ಮತ್ತು ಆತನ ರಾಜ್ಯದ ಸುವಾರ್ತೆಯು ಇಸ್ರಾಯೇಲ್ಯರಿಗೆ ಮಾತ್ರವಲ್ಲದೆ ಎಲ್ಲಾ ದೇಶಗಳಿಗೂ ಶುಭ ಸಮಾಚಾರವಾಗಿದೆ. ಆದರೆ ಇಸ್ರಾಯೇಲ್ಯರು ನಿರಾಕರಿಸಿದ ಸುವಾರ್ತೆಯನ್ನು ಇತರ ದೇಶಗಳವರು ಸ್ವೀಕರಿಸುವರೆಂದು ಸೂಚಿಸುವುದಿಲ್ಲ. ಬದಲಾಗಿ ನಾವು ಕಂಡದ್ದನ್ನು ಎದುರು ನೋಡಬೇಕು. ಈ ಲೋಕದ ದೇವರು ಇಸ್ರಾಯೇಲ್ಯರನ್ನು ಕುರುಡರಾಗಿಸಿದನು. ಹಾಗಾಗಿ ಇತರ ದೇಶದ ಅಪಾರವಾದ ಬಹುಪಾಲು ಜನರನ್ನೂ ಸಹ ಕುರುಡರಾಗಿಸುವನು, ಹಾಗೂ ದೇವರ ಶಕ್ತಿಯೂ ಮತ್ತು ಜ್ಞಾನವೂ ಆಗಿರುವ ಕ್ರಿಸ್ತನನ್ನು ನೋಡದಂತೆ ತಡೆಯುತ್ತಾನೆ. ಹಾಗೆ ಮಾಡಿದ್ದಾನೆ ಕೂಡ. 1 ಕೊರಿಂಥ 1:24.